ಒಗ್ಗರಣೆಯಲ್ಲಿ ನಾವು ಪ್ರತಿನಿತ್ಯ ಬಳಸುವಂತಹ ಸಾಸಿವೆ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ? ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಆಹಾರ ಪದಾರ್ಥ ಅಥವಾ ಒಂದು ಮಸಾಲೆ ಪದಾರ್ಥ ಅಂತ ಹೇಳಿದ್ರೆ ಸಾಸಿವೆ ಅಲ್ವಾ? ಒಗ್ಗರಣೆಗಂತೂ ನಮಗೆ ಸಾಸಿವೆ ಬೇಕೇ ಬೇಕು ಆಗಿರುತ್ತೆ. ಅನೇಕ ರೀತಿಯ ಅಡುಗೆಯಲ್ಲಿ ನಾವು ಇದನ್ನ ಒಗ್ಗರಣೆಗಂತೂ ಬಳಸ್ತೀವಿ. ಇಷ್ಟು ಚಿಕ್ಕದಾಗಿರುವಂತಹ ಸಾಸಿವೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಗಳನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಅನೇಕ ರೀತಿಯ ಪೋಷಕಾಂಶಗಳನ್ನ ಹೊಂದಿರುತ್ತೆ ಇದು. ನಾವು ಸಾಸಿವೆಯನ್ನ ಒಗ್ಗರಣೆಗೆ ಬಳಸ್ತೀವಿ. ಇನ್ನು ಸಾಸಿವೆ ಎಣ್ಣೆಯನ್ನ ಕೂಡ ಕೆಲವೊಬ್ರು ಬಳಸ್ತಾರೆ. ಸೊ ಸಾಸಿವೆಯನ್ನ ನಾವು ಬಳಸೋದ್ರಿಂದ ಏನೇನು ಸಹಾಯ ಆಗುತ್ತೆ ಗೊತ್ತಾ ನಮ್ಮ ಆರೋಗ್ಯಕ್ಕೆ? ಮೊದಲನೇದಾಗಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಾವು ಸಾಸಿವೆಯನ್ನ ಆದಷ್ಟು ಅಡುಗೆಯಲ್ಲಿ ಬಳಸಿದ್ರೆ ಕೂಡ ಸಾಕಾಗುತ್ತೆ. ಇದರಿಂದಾಗಿ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹಾಗೇನೆ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಯಾರಿಗೆ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಇರುತ್ತೆ, ಪದೇ ಪದೇ ಸೋಂಕೆಲ್ಲ ಆಗ್ತಾ ಇರುತ್ತೆ, ಇನ್ನು ಅಸ್ತಮ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಶೀತ ಕಫ ಎಲ್ಲ ಆಗ್ತಾ ಇರುತ್ತೆ, ಅಂತವರಿಗೆ ಕೂಡ ಸಾಸಿವೆ ತುಂಬಾನೇ ಒಳ್ಳೆಯದು. ಅಡುಗೆಯಲ್ಲಿ ನಿಯಮಿತವಾಗಿ ಇದನ್ನ ಬಳಸ್ತಾ ಇರೋದ್ರಿಂದ ಶ್ವಾಸಕೋಶ ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ತೂಕ ಇಳಿಸ್ಕೊಳ್ಳೋರಿಗೂ ಕೂಡ ತುಂಬಾನೇ ಒಳ್ಳೇದಂತಾನೆ ಹೇಳ್ಬಹುದು. ದೇಹದಲ್ಲಿ ಇರುವಂತಹ ಕೊಬ್ಬನ್ನ ಕರಗಿಸೋದಕ್ಕೆ ತುಂಬಾನೇ ಸಹಕಾರಿ ಈ ಸಾಸಿವೆ. ಇದರಿಂದಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ನಾಯು ಸೆಳೆತ ಅಥವಾ ಮಸಲ್ ಕ್ರ್ಯಾಂಪ್ಸ್ ಅನ್ನೋದು ಕೆಲವೊಬ್ಬರಿಗೆ ಪದೇ ಪದೇ ಕಾಡ್ತಾ ಇರುತ್ತೆ ಅಲ್ವಾ? ಇನ್ನು ಸಂಧಿವಾತ, ಕೀಲು ನೋವು, ಮೈಕೆ ನೋವು ಎಲ್ಲ ಕೂಡ ಆವಾಗ ಕೂಡ ನಮ್ಗೆ ಈ ಸಾಸಿವೆ ತುಂಬಾನೇ ಸಹಾಯ ಮಾಡುತ್ತೆ. ನಾವು ಸಾಸಿವೆ ಎಣ್ಣೆಯಿಂದ ಕೂಡ ಮಸಾಜ್ ಮಾಡ್ಕೊಳ್ಬಹುದು. ಎಲ್ಲಿ ನೋವಿದೆ, ಕ್ರ್ಯಾಂಪ್ಸ್ ಇದೆ ಅಲ್ಲಿ ಮಸಾಜ್ ಮಾಡಬಹುದು. ಅಥವಾ ಸಾಸಿವೆ ಎಣ್ಣೆ ಇಲ್ಲ ಅಂತಾದ್ರೆ ಸ್ವಲ್ಪ ಸಾಸಿವೆಯನ್ನ ಜಜ್ಜಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಸ್ನಾನದ ನೀರಿಗೆ ಹಾಕೊಳ್ಬಹುದು. ಆ ನೀರಿಂದ ಸ್ನಾನ ಮಾಡೋದ್ರಿಂದ ಕೂಡ ನಮ್ಗೆ ಸ್ನಾಯು ಸೆಳೆತ, ಮೈಕೆ ನೋವು ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇನ್ನು ಕೂದಲ ಬೆಳವಣಿಗೆಗಂತೂ ತುಂಬಾನೇ ಒಳ್ಳೇದಂತಾನೆ ಹೇಳ್ಬಹುದು. ಕೂದಲಿನ ಆರೋಗ್ಯಕ್ಕೆ ನಾವು ಹೆಚ್ಚಾಗಿ ಸಾಸಿವೆ ಎಣ್ಣೆಯನ್ನ ಬಳಸಬಹುದು. ಸಾಸಿವೆ ಎಣ್ಣೆಯಿಂದ ಕೂದಲಿಗೆ ಮಸಾಜ್ ಮಾಡೋದ್ರಿಂದ ಕೂದಲು ಉದುರೋದನ್ನ ಕಡಿಮೆ ಮಾಡುತ್ತೆ. ಹಾಗೇನೆ ಕೂದಲ ಬೆಳವಣಿಗೆಗೂ ಸಹಾಯ ಆಗುತ್ತೆ. ಇನ್ನು ತಲೆಯಲ್ಲಿ ತುಂಬಾ ಹೊಟ್ಟು ಆಗಿದ್ರೆ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿ ಇದು. ಅದೇ ರೀತಿಯಲ್ಲಿ ಯಾರು ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ಸಾಸಿವೆ ತುಂಬಾನೇ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಕೆಲವೊಬ್ಬರಿಗೆ ಚರ್ಮದಲ್ಲಿ ಎಲ್ಲ ಪದೇ ಪದೇ ಏನಾದ್ರೂ ಅಲರ್ಜಿ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ? ಏನಾದ್ರೂ ಸೋಂಕು ಆಗುತ್ತೆ, ಕಜ್ಜಿ ತುರಿಕೆ ಎಲ್ಲ ಇರುತ್ತೆ, ಅಂತವರು ಕೂಡ ಸಾಸಿವೆ ಎಣ್ಣೆಯನ್ನ ಬಳಸಬಹುದು. ಸಾಸಿವೆ ಎಣ್ಣೆಯನ್ನ ಎಲ್ಲಿ ಅಲರ್ಜಿ ಎಲ್ಲ ಆಗಿದೆ, ತುರಿಕೆ ಎಲ್ಲ ಇದೆ ಅಲ್ಲಿಗೆ ಅಪ್ಲೈ ಮಾಡೋದ್ರಿಂದ ಕೂಡ ಈ ಅಲರ್ಜಿಯನ್ನ ಕಡಿಮೆ ಮಾಡ್ಕೊಳ್ಬಹುದು. ನೋಡಿದ್ರಲ್ವಾ, ಒಂದು ಚಿಕ್ಕ ಸಾಸಿವೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ದೊಡ್ಡ ಪರಿಣಾಮವನ್ನೇ ಬೀರುತ್ತೆ ಅಂತ ಹೇಳಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.